ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನೆಲ್. ಇವತ್ತೇನಪ್ಪ ವೀಡಿಯೋ ವಿಶೇಷ ಅಂತ ಅಂದರೆ, ನಮ್ಮ ಅಣ್ಣ ಹೇಳಿದ್ರು ರೊಟ್ಟಿ ಮತ್ತು ಚಿಕನ್ ಫ್ರೈ ಮಾಡಿಕೊಡು ಗ್ರೇವಿ ಅಂತ ಹೇಳಿಬಿಟ್ಟು. ಅವನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ನಾನು ಮಾಡೋ ಚಿಕನ್ ಫ್ರೈ ಅಂದರೂ ಅವನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಮಾಡಿಕೊಡು ಅಂತ ಹೇಳ್ದ. ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು. ಏನಪ್ಪ ಅಂತ ಅಂದರೆ, ನಮ್ಮಣ್ಣ ಕೆಲಸದ ಮೇಲೆ ಫಾರಿನ್ಗೆ ಹೋಗ್ತಿದ್ದಾರೆ. ಸೊ ಹಾಗಾಗಿ ಅವನಿಗೋಸ್ಕರ ಚಿಕನ್ ಗ್ರೇವಿಯನ್ನು ಮಾಡ್ತಿರೋದಿದು. ಮುಂದೆ ಹೇಳ್ತೀನಿ ಏನು ಎತ್ತ ಅಂತ. ಫಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ 3 ತೊಗೊಂಡಿದ್ದೀನಿ. 1.5 kg ಆಗುವಷ್ಟು ಮಸಾಲ ಇಲ್ಲಿ ತೊಗೊಂಡಿರೋದು. ಪಲಾವ್ ಎಲೆ, ಚಕ್ಕೆ ಲವಂಗ ಪ್ರತಿಯೊಂದೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. 1.5 kg ಅಷ್ಟು ಇಲ್ಲಿ ಚಿಕನ್ ಇದೆ. ಫಸ್ಟು ಏನಪ್ಪ ಅಂತ ಅಂದರೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಏನು ಮಸಾಲ ರುಬ್ಬೇಕಂತ ಎತ್ತಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 2 ಗೆಡ್ಡೆ, ಆಮೇಲೆ ಶುಂಠಿ 1 ಇಂಚು, ಚಕ್ಕೆ ಲವಂಗ ಒಂದೇ ಏಲಕ್ಕಿ, ಪಲಾವ್ ಎಲೆ ಒಂದೇ ಒಂದು, ಈರುಳ್ಳಿ 2.5 ಈರುಳ್ಳಿ ತೊಗೊಂಡಿದ್ದೆ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ನಾನು ಇಲ್ಲಿ ಮೆಣಸು ಹಾಕೋದು ಮರೆತುಬಿಟ್ಟಿದ್ದೆ. ಸೊ ಲಾಸ್ಟಲ್ಲಿ ಹುರ್ಕೊಂಡು ಹಾಕ್ಕೊಂಡೆ. ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಅರ್ಧ ಸ್ಪೂನು ಇಲ್ವಾ ಒಂದು 10-15 ಕಾಳಷ್ಟು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹುರಿದು ಮಾಡಿದಷ್ಟು ನಿಮಗೆ ಚಿಕನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಹುರ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ನೀಟಾಗಿ, ಅಂದರೆ ಇದನ್ನು ಫ್ರೈ ಮಾಡಬಾರ್ದು, ಗ್ಯಾಸ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಫುಲ್ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಿ ಎತ್ತಿಟ್ಕೋಬೇಕು. ತುಂಬ ಈಸಿ ಚಿಕನ್ 15 ಮಿನಿಟ್ಸಲ್ಲಿ ಮಾಡೋವಂತಹ ಸೂಪರಾಗಿರೋ ಗ್ರೇವಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೋಬಾರ್ದು. ಈರುಳ್ಳಿ ಆಪ್ಷನಲ್, ಬಟ್ ಚೆನ್ನಾಗಿರುತ್ತೆ ಆನಿಯನ್ ಹಾಕ್ಕೊಂಡ್ರೆ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಬಟ್ ನಮ್ಮಮ್ಮ ಮಾಡಿದರೆ ಈರುಳ್ಳಿ ಹಾಕಲ್ಲ, ಡೈರೆಕ್ಟ್ ಚಿಕನ್ ಹಾಕ್ತಾರೆ. ಸೊ ನಾನಾಗ ಒಂದು ಈರುಳ್ಳಿ ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಚಿಕನನ್ನು ನೀಟಾಗಿ ಅರಿಶಿನ ಹಾಕ್ಕೊಂಡು ತೊಳೆದೆತ್ತಿಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಇವಾಗಲೇ ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಚಿಕನ್ನಲ್ಲಿರೋ ನೀರೆಲ್ಲ ನೀಟಾಗಿ ಬಿಟ್ಕೋಬೇಕು. ರುಚಿಗೆ ತಕ್ಕಷ್ಟು ಇವಾಗಲೇ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ನೀವು ಒಂದು 10 ನಿಮಿಷನಾದರೂ, ಒಂದು 7-8 ನಿಮಿಷ ನೀರೆಲ್ಲ ನೀಟಾಗಿ ಹಿಂಗೋ ಥರ ಚೆನ್ನಾಗಿ ಫ್ರೈಯನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಫುಲ್ ನೀರನ್ನ ಇಂಗಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಆ ನೀರೆಲ್ಲ ಫುಲ್ ನೀಟಾಗಿ ಕಮ್ಮಿ ಆಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಚಿಕನ್ನ ಹುರ್ಕೊಬೇಕಾಗತ್ತೆ. ಇದೆಲ್ಲ ನೀಟಾಗಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೇ ನೀಟಾಗಿ ಫುಲ್ ಎಲ್ಲ ಕಡೆ ಚಿಕನಿಗೆ ಮಸಾಲ ಇಳ್ಕೋಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅಥವಾ ನಿಮ್ಮನೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ 2 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದೇ 1 ಸ್ಪೂನ್ ಮಾತ್ರ ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಫುಲ್ ನೀಟಾಗಿ ಎಲ್ಲ ಕಡೆ ನಾವೇನು ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ವಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಷ್ಟು ನೀರು ಕನ್ಸಿಸ್ಟೆನ್ಸಿ ಇರಬೇಕು. ಅದು ಬೇಯ್ತಾ ಗಟ್ಟಿ ಬರುತ್ತೆ. ಅದು ಬೇಯ್ತಾ ಇದ್ದಂಗೆ ಅಮ್ಮ ರೊಟ್ಟಿ ಕಲಸಿಟ್ಟಿದ್ರು. ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಹಂಚೆಲ್ಲ ಕಾಯಕ್ಕಿಟ್ಟು ಇವಾಗ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ನಾನು ಮುಂಚೆಯಿಂದನೂ ಹಾಕ್ತೀನಿ, ಒಂದು 5 ಇಯರ್ಸಿಂದನೂ ನಾನು ಹಾಕೋ ರೊಟ್ಟಿ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಸೊ ನಮ್ಮ ಅಣ್ಣಂಗೆ ರೊಟ್ಟಿ ಚಿಕನ್ ಗ್ರೇವಿ ಮಾಡಬೇಕು ಅಂತಲೇ ಅವನೇ ಕೇಳಿ ನೆನ್ನೆ ಮಾಡಿಸ್ಕೊಂಡು ತಿಂದ. ಅವನು ಅದೇ ಹೇಳ್ತಾ ಇದ್ದೆ, ಅವ್ನು ಫಾರಿನ್ಗೆ ಹೊರಟಿದ್ದಾನೆ, ಎಲ್ಲಿ ಏನು ಎತ್ತ ಅಂತ ಅದನ್ನು ಕೂಡ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ನಾನು ತಿಳಿಸ್ಕೊಡ್ತೀನಿ. ಎಲ್ಲಿಗೆ ಹೋಗ್ತಿದ್ದಾನೆ, ಏನು ಜಾಬ್ ಮೇಲೆ ಹೋಗ್ತಿದ್ದಾನೆ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನೋಡಿ, ಫೈನಲಿ ಚಿಕನ್ ಗ್ರೇವಿ ರೆಡಿ. ತುಂಬ ಚೆನ್ನಾಗಿತ್ತು, ಮನೇಲೆಲ್ಲ ಇಷ್ಟಪಟ್ಕೊಂಡು ತಿಂದರು. ನೀವು ಒನ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿ, ವಿತಿನ್ 15 ಮಿನಿಟ್ಸಲ್ಲಿ ಈ ಚಿಕನ್ ಗ್ರೇವಿ ಮಾಡ್ಕೊಂಡು ತಿನ್ಬೋದು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ,
ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.